ಮತ್ತೊಂದು ಕಡೆ ಈ ಬೈಕ್ ಅಪಘಾತದಲ್ಲಿ ಇಬ್ಬರು ನರ್ಸಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇವತ್ತೇ ಆಗಿರೋದು ಬೆಂಗಳೂರಿನ ಕೆಂಗೇರಿಯ RR ಡೆಂಟಲ್ ಕಾಲೇಜ್ ಇದೆಯಲ್ಲ, ಅಲ್ಲಾಗಿರುವಂತಹ. ಬಟ್ ಇಲ್ಲಿ ಏನಾಗಿದೆ, ಡಿವೈಡರ್ಗೆ ಡಿಕ್ಕಿ ಹೊಡೆದಿರೋದು ಅತುಲ್ ಹಾಗೆ ಗೌರಿಶಂಕರ್ ಅಂತ. ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಅವರು ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಆಗಿದೆ. ಕೇರಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿಗಳು ಅಂದ್ರೆ ಬಹುತೇಕ ಕೇರಳದವರೆಲ್ಲ, ಇದು ಅಷ್ಟೇ ಕೇರಳ ಮೂಲದ ವಿದ್ಯಾರ್ಥಿಗಳೇ ಅನ್ನೋದು ಗೊತ್ತಾಗ್ತಾ ಇದೆ. ನರ್ಸಿಂಗ್ ವಿದ್ಯಾರ್ಥಿಗಳು ಅತುಲ್ ಅಂತ ಹೇಳಿ ಒಬ್ಬ ಹುಡುಗನ ಹೆಸರು, ಮತ್ತೋರ್ವ ಹುಡುಗನ ಹೆಸರು ಗೌರಿಶಂಕರ್ ಅಂತ. ಇಬ್ಬರು ನೋಡಿ ಇಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಅಪಘಾತ ನಡೆದಿರುವಂತಹ ಸ್ಥಳ. ಘಟನಾ ಸ್ಥಳಕ್ಕೆ ಕೆಂಗೇರಿ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಅಪಘಾತ ಆಗಿರುವಂಥ ಸ್ಥಳ. ಆಮೇಲೆ ಈ ಮೈಸೂರು ರೋಡಲ್ಲಿ ನೀವು ಹೋಗ್ತಿರಲ್ಲ, ಆ ಬ್ರಿಡ್ಜ್ ಕೆಳಗಡೆ ಇರುವಂಥ ರಸ್ತೆ ಅದೇನು ಅಷ್ಟು ಸೇಫ್ ಅನ್ನಂತ ಅನ್ಸಲ್ಲ ಬಲ ಸಂದರ್ಭದಲ್ಲಿ. ಒಂದು ಅಲ್ಲಿ ಇಲ್ಲಿ ಗುಂಡಿ ಬಿದ್ದಿದ್ದಾವೆ, ಎರಡನೇದು ಈ ಭಾಳ ಮರಳು ಅಥವಾ ಈ ಮರುಬ್ ರೀತಿಯಾದಂಥ ಮಣ್ಣು ಬಿದ್ದಿರುತ್ತೆ, ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ. ಮೂರನೇ ನೋಡಿ ಅಲ್ಲ, ಸರ್ವಿಸ್ ರೋಡಿಗೂ ಮತ್ತು ಆ ಮೇಯ್ನ್ ರೋಡಿಗೂ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಆ ಥರದ್ದು ವಾಲ್ಗಳನ್ನೆಲ್ಲ ಹಾಕಿದ್ದಾರೆ. ಕೆಲವು ಸಂದರ್ಭದಲ್ಲಿ ಅಂದಾಜಾಗಲ್ಲ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಅದು ಬೇರೆ ನಿನ್ನೆ ಮಳೆ ಬಂದಿದೆ. ಮಳೆ ಕಾರಣದಿಂದಾಗಿಯೇ ಈ ಥರದ ಅನಾಹುತಗಳು ಬೆಂಗಳೂರಿನಲ್ಲಿ ಆಗಿದೆ ಅನ್ನೋದು ನಿನ್ನೆ ರಾತ್ರಿಯಿಂದ. ಭಾಳ ಹುಷಾರಾಗಿರಿ ಮಳೆ ಬಂದಂಥ ಸಂದರ್ಭದಲ್ಲೆಲ್ಲ. ಇದು ಇವತ್ತು ಬೆಳಗಿನ ಜಾವ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ನಮಗೆ ಮಾಹಿತಿ ಸ್ವಲ್ಪ ಲೇಟಾಗಿ ಬೆಳಗ್ಗೆ ಡೆತ್ ಆದಮೇಲೆ ಹಾಸ್ಪಿಟಲಿಂದ ಬಂದಿದೆ. ಬಟ್ ಆಮೇಲೆ ನಾವು ಪರಿಶೀಲನೆ ಮಾಡಿದಾಗ ಮುಂಜಾನೆ 2 ಗಂಟೆಗೆ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಒಂದು 3 ಬೈಕ್ಗಳಲ್ಲಿ ಅವರು ಟೀ ಕುಡಿಯೋಕ್ಕಂತ ಹೋದವರು ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ಬೈಕ್ ಅವರು ಕಂಟ್ರೋಲ್ ತಪ್ಪಿಬಿಟ್ಟು ಅವರು ಮೀಡಿಯನಿಗೆ ಹೊಡೆದ್ಬಿಟ್ಟು ಅದರಲ್ಲಿದ್ದಂಥ 2 ವ್ಯಕ್ತಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಮೇಲೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿದ್ದಾರೆ.